ಓಂ ಶ್ರೀಂ ಹ್ರೀಂ ಗ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಶ್ರೀ ಮಹಾಗಣಪತಯೇ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಸ್ವಾಗತ. ಇವತ್ತು ಸಹ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಒಂದಿಗೆ ನಾನು ನಿಮ್ಮ ಮುಂದೆ ಇದ್ದೀನಿ. ನಿಮಗೋಸ್ಕರ ಈ ಕಾರ್ಯಕ್ರಮ. ಸುಮಾರು ಜನ ಕಾಲ್ ಮಾಡಿ ಕೇಳ್ತಿರೋಂಥದ್ದು ಪ್ರಮುಖವಾಗಿರುವಂಥ ವಿಷಯ, ಬಿಸ್ನೆಸ್ಸಲ್ಲಿ ಡಲ್ ಆಗ್ತಾ ಇದೆ, ನನಗೆ ಒಳ್ಳೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾ ಇಲ್ಲ, ನಾವು ಸಖತ್ತಾಗಿ ಗ್ರೌಂಡ್ ವರ್ಕ್ ಮಾಡಿ ಪ್ರತಿಯೊಂದು ತಿಳ್ಕೊಂಡೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್, ಬಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಕಸ್ಟಮರ್ಸೇ ಅಟ್ರಾಕ್ಟ್ ಆಗ್ತಾ ಇಲ್ಲ, ಅಥವಾ ನಮಗೆ ಯಾರು ಬಂದು ನಮ್ಮ ಅಂಗಡಿಯಲ್ಲಿ ವ್ಯಾಪಾರನೇ ನಡೆಸ್ತಾ ಇಲ್ಲ, ತುಂಬ ಕಡಿಮೆ. ಸೇಮ್ ಅಂಗಡಿ ಎದುರುಗಡೆ ಇದೆ, ಪಕ್ಕದ ರೋಡಲ್ಲಿಲ್ಲ, ಎಲ್ಲೆಲ್ಲೋ ಇದೆ, ಬಟ್ ಅವ್ರಿಗೆಲ್ಲ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ, ಬಟ್ ನಮ್ಗೆ ಯಾಕೆ ವ್ಯಾಪಾರ ನಡೀತಾ ಇಲ್ಲ? ಸುಮಾರು ಜನ ಕಾಲ್ ಮಾಡಿ ಈ ಥರ ಒಂದು ಬಿಸ್ನೆಸ್ ವಿಚಾರದಲ್ಲಿರ್ಬೋದು, ಅಥವಾ ಜನಗಳು ನನಗೆ ಯಾವಾಗ ವಶೀಕರಣ ಆಗ್ತಾರೆ, ಹೇಗೆ ನಾವು ಜನಗಳನ್ನ ವಶೀಕರಣ ಮಾಡೋದು. ಇಲ್ಲಿ ವಶೀಕರಣ ಅಂತ ಅಂದಾಗ ನಾನು ಕೆಟ್ಟ ರೀತಿಯಲ್ಲಿ ಹೇಳ್ತಾ ಇಲ್ಲ, ಅದು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಮೇಡಮ್, ವಶೀಕರಣ ಅಂತಂದರೆ ಇದಂತಲ್ಲ. ವಶೀಕರಣ ಅಂತ ನಾನು ಏನು ಹೇಳ್ತಾ ಇದ್ದೇನೆ, ಜನ ವಶ ಮಾಡುವಂಥದ್ದು. ಯಾವ ವಿಚಾರದಲ್ಲಿ? ನಿಮ್ಮ ಒಂದು ಕಾರ್ಯದಲ್ಲಿ ನೀವು ಒಂದು ಸಫಲತೆನ ಹೊಂದ್ಕೊಳ್ಳೋದಕ್ಕೋಸ್ಕರ, ನಿಮ್ಮ ಸಕ್ಸಸ್ಗೋಸ್ಕರ, ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ಗೋಸ್ಕರ. ಏಕೆ ನಾನು ಇವತ್ತು ಕೊಡ್ತಾ ಇರೋಂತಹ ಒಂದು ಪರಿಹಾರ ಈವನ್ ನಂತರ ಯೂಟ್ಯೂಬರ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಜನಗಳ ಒಂದು ಅವಶ್ಯಕತೆ ಬೀಳ್ತಾ ಇದೆ ಅನ್ನೋಂಥದ್ದಿರ್ಬೋದು. ಬೇಸಿಕಲಿ ಜನವಶ್ಯ ನಿಮಗೆ ಎಲ್ಲೆಲ್ಲಿ ಅಪ್ಲಿಕಬಲ್ ಆಗುತ್ತೆ, ಎಲ್ಲೆಲ್ಲ ಸೇರ್ಕೊಳ್ಳುತ್ತೆ, ಹೊಂದ್ಕೊಳ್ಳುತ್ತೆ, ನೀವು ಅದಕ್ಕೆಲ್ಲ ಪರಿಹಾರನ ತಗೋತಾ ಇರ್ಬೋದು. ಈಗ ಆಲ್ರೆಡಿ ನೀವು ನೋಡಿರೋ ಥರ ಸರಳ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದ್ದು, ಪ್ರತಿಯೊಬ್ಬರು ಆ ವಿಚಾರದಲ್ಲಿ ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇರೋವಂಥದ್ದು. ಟೆಸ್ಟ್ ಮಾಡಿ ಅವರೇ ಹೇಳಿ, ನಾವು ಈ ಥರ ನಿಮ್ಮ ಕೆಲವು ಪರಿಹಾರಗಳು, ಅಕಸ್ಮಾತ್ ನೀವು ಇದುವರೆಗೂ ನನ್ನ ಬೇರೆ ಪರಿಹಾರಗಳು ನೋಡಿಲ್ಲ ಅಂದರೆ, ಎಸ್, ಇಟ್ಸ್ ಟೈಮ್ ಫಾರ್ ಯು ಟು ಚೆಕ್ ಮೈ ಸ್ಟಾರ್ ಡೆಸ್ಟಿನಿ ಚಾನಲ್. ಬೇರೆ ಪರಿಹಾರಗಳು ಖಂಡಿತ ನಿಮಗೆ ಸಿಗುತ್ತೆ. ಅದರಲ್ಲಿ ಬೇರೆ ಬೇರೆ ವಿಚಾರದಲ್ಲಿ, ಬೇರೆ ಬೇರೆ ಥಿಂಗ್ಸಲ್ಲಿ ಏನು ಪರಿಹಾರನ ಮಾಡ್ಕೋಬೋದು. ದುಡ್ಡಿನ ಬಿಕ್ಕಟ್ಟಿದೆಯಾ, ಸೊ ವಾಚ್ ಮಾಡಿ. ಬೇರೆ ನಿಮಗೆ ಸಮಸ್ಯೆ ಆಗ್ತಾ ಇದೆಯಾ, ಏನಾದರೂ ನಿಮಗೆ ಸಂಕಟ ಆಗ್ತಾ ಇದೆಯಾ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಾ, ವಾಚ್ ಮಾಡಿ. ಬೇರೆ ಕಾರ್ಯಕ್ರಮಗಳು ನಿಮಗೆ ಖಂಡಿತ ಇದೆ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಕಾರ್ಯಕ್ರಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಹಾಗೆ ಮುಂಬರುವಂಥ ದಿನಗಳಲ್ಲಿ ನಿಮಗೆ ನೋಟಿಫಿಕೇಶನ್ಸ್ಗೋಸ್ಕರ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ನಾನು ಏನು ಹೇಳ್ತಾ ಇದ್ದೆ, ಈ ಒಂದು ಪರಿಹಾರ. ಸೊ ನೀವು ಆಲ್ರೆಡಿ ನೋಡ್ತಾ ಇರೋ ಥರ ರೆಡ್ ಕಲರ್ ಥ್ರೆಡ್ ಇಟ್ಕೊಂಡಿದ್ದೀನಿ, ಕಾಣ್ತಿದ್ದಲ್ವಾ? ಸೊ ರೆಡ್ ಕಲರ್ ಥ್ರೆಡ್, ಈ ಒಂದು ರೆಡ್ ಕಲರ್ ಥ್ರೆಡ್ ನಮ್ಮ ಜನವಶ್ಯಕ್ಕೆ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ನೋಡೋಣ ಬನ್ನಿ. ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ಪ್ರತಿಯೊಂದು ಈ ಹಂತದ ನಾನು ಹೇಳ್ತಾ ಇರೋಂತಹ ಪ್ರತಿಯೊಂದು ಸ್ಟೆಪ್ಸ್ನು ನೀವು ಮಿಸ್ ಮಾಡೋಂಗಿಲ್ಲ. ಎವ್ರಿ ಸ್ಟೆಪ್ ನೀವು ಫಾಲೋ ಮಾಡಬೇಕು. ಪರಿಹಾರಗಳು ಅಂತ ಬಂದಾಗ ನಾನು ಹೇಳುವಂತಹ ಕೆಲವು ನಮೂದಿಸುವಂತಹ ದಿನಗಳಲ್ಲಿ, ಸಮಯದಲ್ಲಿ ಮಾಡುವಂಥದ್ದು. ಅಕಸ್ಮಾತಾಗಿ ಇದನ್ನು ಮಾಡುವಾಗ ಮುಖ್ಯವಾಗಿ ಯಾರು ಗಮನಿಸಬಾರ್ದು. ನೋಡ್ತಾ ಇದ್ದಾರೆ, ಮನೇಲಿ ಎಲ್ಲರೂ ಇದ್ದಾರೆ, ಎಲ್ಲರ ಮುಂದೆ ಪರಿಹಾರನ ನೀವು ಪ್ರಯೋಗ ಮಾಡ್ತಾ ಇದ್ದಾರೆ, ಪರಿಹಾರ ಆಗಲ್ಲ, ಅದು ಬರೀ ಪ್ರಯೋಗ ಆಗುತ್ತೆ, ಅದರಿಂದ ನಿಮಗೆ ರಿಸಲ್ಟ್ಸ್ ಬರಲ್ಲ. ಓಕೆ, ಸೊ ಆದಷ್ಟು ಇದನ್ನು ನೀವೇ ಮನೇಲಿ ಇದ್ದಾಗ, ಒಬ್ಬೊಬ್ಬರೇ ಇದ್ದಾಗ, ಒಂಟಿಯಾಗಿದ್ದಾಗ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಅಂದರೆ ಒಂಟಿಯಾಗಿದ್ದಾಗ ಅನ್ನೋದಕ್ಕಿಂತ ನೀವು ಮಾಡೋದನ್ನೇ ಯಾರು ನೋಡಬಾರ್ದು. ಹಂಗಂದ್ರೆ ನೀವು ಕಾಯ್ಕೊಂಡಿದ್ದು ಮನೆಯವ್ರು ಎಲ್ಲರೂ ಆಚೆ ಹೋಗಿ ಆಮೇಲೆ ನಾನು ಮಾಡಬೇಕು, ನೀವು ಮಾಡುವಂತಹ ಪರಿಹಾರ ಯಾರಿಗೂ ಕಾಣಿಸ್ಕೋಬಾರ್ದು. ಈ ಥರ ಒಂದು ರೆಡ್ ಕಲರ್ ಥ್ರೆಡ್ ತಗೊಳ್ಳಿ, ರೆಡ್ ಕಲರ್ ಥ್ರೆಡ್. ಸೊ ಯಾವುದಕ್ಕೆ ನಾನು ಈಗ ಆಲ್ರೆಡಿ ನಂಬಿಸಿದೆ, ಮುಖ್ಯವಾಗಿ ಜನವಶ್ಯ ಆಗೋದಕ್ಕೆ. ಬಿಸ್ನೆಸ್ಸಲ್ಲಿರ್ಬೋದು, ಒಂದು ಚಾನಲ್ ಇದೆ ನಿಮ್ಮದು, ಮೂವಿಗೋಸ್ಕರ ಇರ್ಬೋದು, ಅಥವಾ ನಿಮಗೆ ಯಾವ ಸಂದರ್ಭದಲ್ಲಿ ನೀವು ಒಂದು ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಕ್ಲಬ್ ಇಟ್ಕೊಂಡಿರ್ಬೋದು, ನ್ಯೂಟ್ರಿಷನ್ ಕ್ಲಬ್ ಇಟ್ಕೊಂಡಿರ್ಬೋದು. ನಿಮಗೆ ಜನ ಬರಬೇಕು, ನಿಮ್ಮ ಸ್ಥಳಕ್ಕೆ ಜನ ಬರಬೇಕು, ನಿಮ್ಮ ಒಂದು ಪ್ರಾಡಕ್ಟ್ ಅಥವಾ ನಿಮ್ಮ ಒಂದು ಸರ್ವಿಸಸ್ನ ಜನ ಪಡ್ಕೋಬೇಕು. ಅಂಥದಕ್ಕೆಲ್ಲ ನಾನು ಹೇಳ್ತಿರೋಂಥದ್ದನ್ನ ಮಾಡಲೇಬೇಕು. ಸೊ ಇದು ಒಂದು ರೆಡ್ ಕಲರ್ ತೊಗೊಳ್ಳಿ, ಇದಕ್ಕೆ 3 ಗಂಟು ಹಾಕ್ಕೊಳ್ಳಿ. ಓಕೆ, ಗಂಟು ಗೊತ್ತಿರುತ್ತಲ್ಲ, ಈಸಿ ಇರುತ್ತೆ, ನಾನು ಸುಮ್ಮನೆ ತೋರಿಸ್ತಿದ್ದೀನಿ ನಿಮಗೆ. ಸೊ ಈ ರೀತಿ 3 ಗಂಟು ಹಾಕ್ಕೊಳ್ಳಿ, ಗ್ಯಾಪ್ ಬಿಟ್ಟು ಈ ಥರ 3 ಗಂಟು ಹಾಕ್ಕೊಳ್ಳಿ. 3 ಗಂಟು ಹಾಕ್ಕೊಂಡು ನಿಮ್ಮ ರೈಟ್ ಹ್ಯಾಂಡ್, ಗಂಡು ಮಕ್ಕಳಾದರೆ ನಿಮ್ಮ ರೈಟ್ ಹ್ಯಾಂಡ್ ವ್ರಿಸ್ಟ್ಗೆ ಈ ರೀತಿ ಕಟ್ಕೊಳ್ಳೋಂಥದ್ದು, ಆ ಗಂಟಿರೋಂತಹ ದಾರನ. ಓಕೆ, ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್ಗೆ ಕಟ್ಕೊಳ್ಳೋಂಥದ್ದು. ಯಾವತ್ತು ಮಾಡಬೇಕು? ಶುಕ್ರವಾರ ಮಾಡಬೇಕು. ಶುಕ್ರವಾರ ಬೆಳಿಗ್ಗೆ ಅಥವಾ ಸಂಜೆ. ಬೆಳಿಗ್ಗೆ ಆದರೆ ಒಂದು 6:30 ಇಂದ 8:30 ಒಳಗಡೆ ಒಳ್ಳೆ ಶ್ರೇಷ್ಠವಾಗಿರುವಂತಹ ಸಮಯ. ಸಂಜೆ ಆದರೆ ಸೇಮ್ 6:30 ಇಂದ 7:30 ಮಾತ್ರ ಸಿಗುತ್ತೆ ನಿಮಗೆ ಶ್ರೇಷ್ಠವಾಗಿರುವಂತಹ ಸಮಯ. ಸೊ ಬೆಳಿಗ್ಗೆ ಆದರೆ 2 ಅವರ್ಸ್ ಇದೆ, ಸಂಜೆ ಆದರೆ 1 ಅವರ್ ಇದೆ. ನಿಮ್ಮ ಬಿಸ್ನೆಸ್, ನಿಮ್ಮ ಅಂಗಡಿಯಲ್ಲಿಯೂ ಸಹ ನೀವು ಮಾಡ್ಕೋಬೋದು. ಮನೆಯಲ್ಲೇ ಮಾಡಿಬಿಟ್ಟು ಮತ್ತೆ ಹೋಗಬೇಕಾ ಮೇಡಮ್, ಅಂಗಡಿಯಲ್ಲಿ ಮಾಡಬೇಕಾ? ನನ್ನ ಬಿಸ್ನೆಸ್ ಇರೋದು ಅಂಗಡಿ ಇದೆ, ನಾನು ಮನೆಯಲ್ಲಿದ್ದೀನಿ, ನಮ್ಮ ಮನೆಯಲ್ಲೇ ಒಂದು ಪೋರ್ಷನ್ ಅಂಗಡಿ ಇದೆ, ಏನೇ ಇರಲಿ ನಿಮ್ಮ ವ್ಯಾಪಾರ ಆಗುವಂಥ ಸ್ಥಳದಲ್ಲಿ ಮಾಡ್ಕೊಳ್ಳಿ, ಅದು ಬೆಸ್ಟು. ವ್ಯಾಪಾರ ಆಗುವಂಥ ಸ್ಥಳದಲ್ಲಿ ಈ ಒಂದು ಪರಿಹಾರನ ರೆಡ್ ಕಲರ್ ಥ್ರೆಡ್ ತೊಗೊಳ್ಳಿ, 3 ಗಂಟನ್ನು ಹಾಕ್ಕೊಳ್ಳಿ, ಮಾಡಿ. ಇದರ ಒಟ್ಟಿಗೆ 3 ಲವಂಗ ತೊಗೊಳ್ಳಿ. ಓಕೆ, 3 ಲವಂಗ ಪ್ರತಿ ವಾರ. ಆ 3 ಲವಂಗನ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಸಂಜೆ ಹೊತ್ತು, ಶುಕ್ರವಾರ ಸಂಜೆ ಅಥವಾ ಬೆಳಗ್ಗೆ, ನಾನು ಹೇಳಿರುವಂತಹ ಸಮಯದಲ್ಲಿನೇ ಲವಂಗ 3. ಓಕೆ,
3 ಲವಂಗ ತಗೊಳ್ಳಿ. ಆ ಕ್ಯಾಶ್ ಬಾಕ್ಸಲ್ಲಿ ಅದನ್ನು ಒಂದು ಸೈಡಲ್ಲಿ ಕಾರ್ನರಲ್ಲಿ ಆದಷ್ಟು ಬಲಗಡೆ ಅಂದರೆ ರೈಟ್ ಕಾರ್ನರಲ್ಲಿ ಇಡಿ. ನನಗೆ ಈ ಕಡೆ ಬಲಗಡೆ, ಸೊ ನಿಮ್ಮ ಬಲಗಡೆ ರೈಟ್ ಕಾರ್ನರ್ ಕ್ಯಾಶ್ ಬಾಕ್ಸು, ಇಲ್ಲಾಂದರೆ ನಿಮ್ಮದು ಕಬೋರ್ಡ್ ಇದೆ ಮೇಡಮ್, ನಾವು ಕ್ಯಾಶ್ ಬಾಕ್ಸ್ ಅಂತ ಏನಿಲ್ಲ, ನಮ್ಮ ಕಬೋರ್ಡಲ್ಲೇ ಇರೋದು, ರೈಟ್ ಕಾರ್ನರಲ್ಲೇ ಇಡಿ. ಸೊ 3 ಲವಂಗ ವಾರಕ್ಕೆ ಒಂದು ಸಲ ಅದನ್ನು ಬದಲಾಯಿಸ್ತಾ ಇರಿ. ಅದು ನಿಮಗೆ ದುಡ್ಡಿನ ಉತ್ಪತ್ತಿಗೂ ಸಹ ಸಹಾಯ ಆಗುತ್ತೆ, ಇದು ಜನವಶಕ್ಕೆ ಸಹಾಯ ಆಗುತ್ತೆ. ಆದರೆ ಸಮಯ ದಿನ ಎರಡೂ ಸಹ ಮರಿಬಾರ್ದು. ಓಕೆ ಅಲ್ವಾ? ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಸಿಂಪಲ್ ಆಗಿರೋವಂಥದ್ದು, ತುಂಬ ಜನ ಇದನ್ನು ಫಾಲೋ ಮಾಡಿರೋವಂಥದ್ದು. ಸೊ ಇದೇ ಥರ ಬೇರೆ ಒಂದು ಸಮಸ್ಯೆಗಳಿಗೆ ಬೇರೆ ಪರಿಹಾರಗಳನ್ನ ಫಾಲೋ ಮಾಡಿರೋಂತಹ ಕೆಲವು ಜನ ನನಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಸೊ ಆ ಒಂದು ವಿಡಿಯೋನ ತುಣುಕು ನೀವು ಸಹ ನೋಡ್ಕೊಂಡು ಬನ್ನಿ. ನಮಸ್ತೆ, ನನ್ನ ಹೆಸರು ಅರ್ಚನಾ ಅಂತ. ವಿನುತಾ ಮೇಡಮ್ನವರು ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲ್ನಲ್ಲಿ ನೀರಿನಿಂದ ಸರಳ ಪರಿಹಾರ ಅಂತಂದು ಲಕ್ಷ್ಮೀ ಕಟಾಕ್ಷ ಅದು ಪ್ರೋಗ್ರಾಮ್ ನೋಡಿದ್ವಿ. ಅವ್ರು ಹೇಳಿದ್ದನ್ನೆಲ್ಲ ಫಾಲೋ ಮಾಡಿದ್ವಿ. ನಮಗೂ ತುಂಬ ಹೆಲ್ಪ್ಫುಲ್ ಆಗಿದೆ. ಅದರ ರಿಸಲ್ಟ್ ಮಾರನೇ ದಿವಸದಿಂದನೇ ಗೊತ್ತಾಯಿತು. ತುಂಬ ವರ್ಕ್ ಆಗಿದೆ. ಹಾಯ್, ನನ್ನ ಹೆಸರು ಗಿರಿಜಾ. ವಿನುತ ರಾಜೇಶ್ ಹೇಳ್ದಂಗೆ ನಾನು ಕರ್ಪೂರ ಆಮೇಲೆ ಸಾಬುದಾನಿಯಿಂದ ನಾನು ಆ ಪೂಜೆ ಮಾಡಿದೆ. ಆ ಪೂಜೆಯಿಂದ ನನಗೆ ಕೆಲಸ ಸಕ್ಸಸ್ ಆಗಿದೆ. ನಾನು ಅಂದ್ಕೊಂಡದ್ದು ಸಕ್ಸಸ್ ಆಗಿದೆ. ಯಾಕಂದರೆ ನನಗೆ ಬೇಕಾಗಿರೋದು ನನಗೆ ಆಗಿದೆ. 3 ದಿನದೊಳಗೆ ಆ ಕೆಲಸ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು. ಸೊ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಷ್ಟು ಸರಳವಾಗಿ, ಎಷ್ಟು ಜೆನ್ಯೂನ್ ಆಗಿ ಹೇಳಿದ್ದಾರೆ, ನೀವೇ ನೋಡಿದ್ರಲ್ಲ ಆ ವಿಡಿಯೋದಲ್ಲಿ. ಸೊ ತುಂಬ ಈಸಿಯಾಗಿ ಮನೆಯಲ್ಲೇ ಪರಿಹಾರ ಮಾಡ್ಕೊಂಡಿರೋಂಥದ್ದು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಒಂದೊಂದು ಪರಿಹಾರಕ್ಕೆ ಅಲ್ವಾ? ಏನೋ ಒಂದು ವಿಚಾರಗಳಿಗೆ 1 ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದಕ್ಕೋಸ್ಕರ ಅಂತ ಏನೇನೋ ಮಾಡ್ತೀರಾ. ಬಟ್ ಈ ಥರ ಸರಳ ಪರಿಹಾರಗಳು ನಿಮಗೆ ಸಿಗೋದು ತುಂಬ ರೇರು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ನಿಮಗೆ ಬೇರೆ ಏನಾದರೂ ಪ್ರಶ್ನೆಗಳು, ಫಾರ್ ಎಕ್ಸಾಂಪಲ್ ಕನ್ಸಲ್ಟೇಷನ್ ತೊಗೋಬೇಕು ಮೇಡಮ್, ನಾನು ನಿಮ್ಮ ಹತ್ರ ಸಮಸ್ಯೆನ ಹೇಳ್ಕೊಂಡು ತೊಗೋಬೇಕು, ಖಂಡಿತ ಸಾಲ್ವ್ ಆಗ್ತದೆ ಅಂತ ನಮಗೆ ಕಾಲ್ ಮಾಡಿ. 11 ಗಂಟೆಯಿಂದ 8 ಗಂಟೆಗೆ ನಮ್ಮ ಸ್ಟಾಫ್ ನಿಮಗೆ ಅಸಿಸ್ಟ್ ಮಾಡ್ತಾರೆ. ಸೊ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.